ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಾರ ಮಾತ್ರ ಕೇವಲ ಒಂದು ದಿನದ ವೋಟಿಂಗ್ ರಿಸಲ್ಟ್ ಕನ್ಸಿಡರ್ ಮಾಡಿ ಒಬ್ಬ ವ್ಯಕ್ತಿನ ಎಲಿಮಿನೇಟ್ ಮಾಡ್ತಾರೆ. ಮತ್ತೆ ಕಳೆದ ವಾರ ಯಾರ್ಯಾರು ನಾಮಿನೇಟ್ ಆಗಿದ್ರು ಅಂತ ಎಲ್ಲ ಗೊತ್ತಿರೋ ವಿಷಯನೇ. ವರ್ತೂರು ವಿನಯ್, ಕಾರ್ತಿಕ್, ನಮ್ರತಾ ಮತ್ತು ಪ್ರತಾಪ್ ಅವರು ನಾಮಿನೇಟ್ ಆಗಿದ್ದಾರೆ. ವೋಟಿಂಗ್ ರಿಸಲ್ಟ್ ಯಾವ ರೀತಿ ಇದೆ? ಶುಕ್ರವಾರ ಸಾಯಂಕಾಲ ವೋಟಿಂಗ್ ಲೀಡ್ ಕನ್ಸಿಡರ್ ಮಾಡಿದಾಗ ರಿಸಲ್ಟ್ ಈ ರೀತಿ ಇದೆ. ಮತ್ತೆ ಯಾರ್ಯಾರ ಟಾಪ್ ಅಲ್ಲಿ ಇದಾರೆ, ಯಾರ್ಯಾರು ಬಾಟಮ್ ಅಲ್ಲಿ ಇದಾರೆ, ಈ ವಾರ ವೋಟಿಂಗ್ ಮೂಲಕ ಮನೆಗೆ ಹೋಗ್ತಾರ ಇಲ್ಲ ಬಿಗ್ ಬಾಸ್ ಟೀಮ್ ದಾಗ ತಗೊಳ್ಳೋ ಒಂದು ನಿರ್ಧಾರದಿಂದ ಒಬ್ಬ ವ್ಯಕ್ತಿ ಹೊರಗಡೆ ಹೋಗ್ತಾರ ಅಂತ ಮಾತಾಡೋಣ. ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ ವೋಟಿಂಗ್ ರಿಸಲ್ಟ್ ಅಂತ ಬಂದಾಗ ಬಾಟಮ್ ಅಲ್ಲಿರೋದು ಮಾತ್ರ ನಮ್ರತಾ ಗೌಡ ಅವರೇ. ಆದ್ರೂ ಇವರು ಈ ಮನೆಯಿಂದ ಹೊರಗಡೆ ಹೋಗಲ್ಲ ಖಂಡಿತ. ಇನ್ನ ಟಾಪ್ ಅಲ್ಲಿರೋ ಬಗ್ಗೆ ಮಾತಾಡೋಣ. ಖಂಡಿತವಾಗ್ಲೂ ಬಾಟಮ್ ನಮ್ರತಾ 5ನೇ ಸ್ಥಾನದಲ್ಲಿದ್ರೆ, 4ನೇ ಸ್ಥಾನದಲ್ಲಿ ವರ್ತು ಸಂತೋಷ್ ಅವರು ಇದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ವಿನಯ್ ಗೌಡ ಇದ್ದಾರೆ. ಮತ್ತು 1ನೇ ಸ್ಥಾನ 2ನೇ ಸ್ಥಾನಕ್ಕೆ ತುಂಬಾನೇ ಪೈಪೋಟಿ ನಡೀತಾ ಇದೆ. ಈ ವಾರ ಅಲ್ಲ, ಇನ್ನು 10 ವಾರ ನಾಮಿನೇಟ್ ಆಗಿ ವೋಟಿಂಗ್ ಪ್ರಕಾರ ವೋಟಿಂಗ್ ನಲ್ಲಿ ಮೊದಲನೇ ಸ್ಥಾನ ಯಾರಿರ್ತಾರೆ ಅಂದ್ರೆ ಅದು ಟಿಲ್ ನೋ ಡೌಟ್ ದಿಸ್ ಟೈಮ್ ಪ್ರತಾಪ್ ಅವರೇ. ಯಾವತ್ತಿಗೂ ಏನೇ ಟೈಮ್ ಅಲ್ಲಿ ನೋಡಿದ್ರು ವೋಟಿಂಗ್ ಅಲ್ಲಿ ಮಾತ್ರ 100% ಪ್ರತಾಪ್ ಅವರು ಇರ್ತಾರೆ ಮೊದಲನೇ ಸ್ಥಾನದಲ್ಲಿ. ಇನ್ನು 2ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಕಾರ್ತಿಕ್ ಅವರು ಇದ್ದಾರೆ ಖಂಡಿತವಾಗ್ಲು. ಮತ್ತೆ ಮೊದಲನೇ ಸ್ಥಾನ 2ನೇ ಸ್ಥಾನ ಕಾರ್ತಿಕ್, ಪ್ರತಾಪ್ ಹಂಚ್ಕೊಂಡಿದ್ದಾರೆ. ಬಾಟಮ್ ಅಲ್ಲಿ ಇರೋದು ಮಾತ್ರ ನಮ್ರತಾ ಗೌಡ. ಆದ್ರೂ ಹೇಳ್ದಲ್ಲ, ನಮ್ರತಾ ಗೌಡ ಮನೆಯಿಂದ ಹೊರಗಡೆ ಚಾನ್ಸೇ ಇಲ್ಲ. ಇನ್ನು ಈ ವಾರದಲ್ಲಿ ಅಂತ್ಯದಲ್ಲಿ ಟಾಪ್ ಅಲ್ಲಿ ತಗೊಂಡಿರೋ ಪ್ರತಾಪ್ ಅವರೇ ಮನೆಗೆ ಹೋಗೋ ಚಾನ್ಸಸ್ ತುಂಬಾ ಇದೆ ಅಂತ ನ್ಯೂಸ್ ಬರ್ತಾ ಇದೆ. ಬಟ್ ಇದು 80% ಪಕ್ಕ ಮಾಹಿತಿ ಕೂಡ ಅನ್ಸುತ್ತೆ. ಹೊರಗಡೆ ಸಿಚುವೇಶನ್ ನೋಡಿ ಮನೆಗೆ ಕಳಿಸುವ ಸ್ಥಿತಿ ಬಂದ್ರು ಬರ್ಬೋದು. ಹೊರಗಡೆ ಸಿಚುವೇಶನ್ ಕಾಮ್ ಆಗಿದೆ ಅಂದ್ರೆ ಪರವಾಗಿಲ್ಲ, ಪ್ರತಾಪ್ ಅವ್ರು ಇರ್ತಾರೆ. ಇಲ್ಲ ಹೊರಗಡೆ ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿದೆ ಅಂದ್ರೆ ಹೊರಗಡೆ ಹೋಗೋ ಚಾನ್ಸಸ್ ತುಂಬಾನೇ ಇದೆ. ಮತ್ತೆ ವೋಟಿಂಗ್ ರಿಸಲ್ಟ್ ಅಂತ ಹೇಳಿದಲ್ಲ, ಮೊದಲನೇ ಸ್ಥಾನ ಪ್ರತಾಪ್, 2ನೇ ಸ್ಥಾನ ಕಾರ್ತಿಕ್, 3ನೇ ಸ್ಥಾನ ವಿನಯ್, 4ನೇ ಸ್ಥಾನ ವರ್ತು ಸಂತೋಷ್, ಲಾಸ್ಟ್ ಅಲ್ಲಿ ಮಾತ್ರ ಬಂದಿರೋದು ನಮ್ರತಾ ಗೌಡ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನಿಸುತ್ತೆ? ಮತ್ತೆ ಈ ವಾರ ನಿಮ್ಮ ಪ್ರಕಾರ ಯಾರು ಮನೆಗೆ ಹೋಗ್ಬೇಕಂತ ಕಮೆಂಟ್ ಮಾಡಿ. ನಾ ಸುಮ್ಕೆ ಕಮೆಂಟ್ ಮಾಡೋದು ವೋಟ್ ಮಾಡೋದು ಅನ್ಸುತ್ತೆ. ಏನಕ್ಕಂದ್ರೆ ಬಿಗ್ ಬಾಸ್ ಟೀಮ್ ಆಲ್ರೆಡಿ ಫಿಕ್ಸ್ ಆಗ್ಬಿಡಿದೆ, ಇಂತಿನ ತರ ಇರ್ಬೇಕು, ಇಂತಿನ ತರ ಹೋಗ್ಬೇಕಂತ ಹೇಳಿ. ಮತ್ತೆ ನಿಮ್ಮ ಪ್ರಕಾರ ಈ ಶೋ ಬಗ್ಗೆ ಏನು ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.